ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಜ್ಞಾನ ಸವಿತ್ರ ಸಂಕಾಶಂ ಸ್ಥಿತ ಪ್ರಜ್ಞಂ ಮಹಾಮುನಿಂ ಮಾತೃಭಕ್ತಮಹಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 290ನೇ ಭಾಗ. ಆಯುಧ ಪಾಣಿಗಳಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದ ಯದುವೀರರನ್ನು ನೋಡಿದ ಘಟೋತ್ಕಚನು ತನ್ನ ಆಜಾನುಬಾಹುಗಳನ್ನು ಕಟ್ಟಿಕೊಂಡು ಸೆಟೆದು ನಿಂತು ಗಟ್ಟಿಯಾಗಿ, ಅಯ್ಯ ವೀರರೇ, ನಾವಿಬ್ಬರು ಶತ್ರುಗಳಲ್ಲ. ನಾನು ಭೀಮಸೇನನ ಮಗನಾದ ಘಟೋತ್ಕಚನೆಂಬ ದಾನವನು. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯನು. ಜೊತೆಯಲ್ಲಿ ಇರುವವನು ನನ್ನ ಮಗ ಬರ್ಬರೀಕ. ಶ್ರೀಕೃಷ್ಣನಿಗೆ ನಮಸ್ಕರಿಸಬೇಕೆಂದು ಬಂದಿದ್ದೇವೆ. ನಾನು ಮಗನೊಡನೆ ಬಂದಿರುವ ವಿಷಯವನ್ನು ಶ್ರೀಕೃಷ್ಣನಿಗೆ ನಿವೇದಿಸಿರಿ, ಹೀಗೆಂದು ಕೂಗಿ ಹೇಳಿದನು. ಅವನ ಮಾತುಗಳನ್ನು ಕೇಳಿದ ಯದು ಸೈನಿಕರು ಅಂತೆಯೇ ಶ್ರೀಕೃಷ್ಣನಿಗೆ ತಿಳಿಸಿದರು. ಶ್ರೀಹರಿಯು ಕೂಡಲೇ ಅವರನ್ನು ಒಳಗೆ ಬಿಡಿ, ಇಲ್ಲಿಗೆ ಬರಲಿ, ಹೀಗೆಂದು ಆಜ್ಞಾಪಿಸಿದನು. ಸೈನಿಕರು ಇಬ್ಬರನ್ನು ದ್ವಾರಕಾ ನಗರದೊಳಗೆ ಬಿಟ್ಟರು. ಘಟೋತ್ಕಚನು ಮಗನೊಂದಿಗೆ ಕೃಷ್ಣ ಪರಮಾತ್ಮನ ಸಭೆಗೆ ಬಂದು ಉಗ್ರಸೇನ ಮಹಾರಾಜನಿಗೂ ವಸುದೇವ, ಸಾತ್ಯಕಿ, ಅಕ್ರೂರ, ಬಲರಾಮ ಶ್ರೀಕೃಷ್ಣರಿಗೆ ಪುತ್ರ ಸಹಿತ ಬಾಗಿ ನಮಸ್ಕರಿಸಿದನು. ಶ್ರೀಕೃಷ್ಣನು ಅವರನ್ನು ಆಶೀರ್ವದಿಸಿ ತಬ್ಬಿಕೊಂಡು ತನ್ನ ಸಮೀಪದಲ್ಲಿಯೇ ದಿವ್ಯಾಸನಗಳಲ್ಲಿ ಕೂರಿಸಿ, ಮಗನೇ, ರಾಕ್ಷಸ ಪುಂಗವನೇ, ಎಲ್ಲರೂ ಕುಶಲವೇ? ನೀನು ಇಲ್ಲಿಗೆ ಬಂದ ಉದ್ದೇಶವೇನು ಹೇಳು ಎಂದು ಹೇಳಿದನು. ಪುತ್ರ ಸಹಿತನಾಗಿ ಬಾಗಿದ ಹಿಡಿಂಬ ಪುತ್ರನು, ದೇವದೇವನೇ, ನಿಮ್ಮ ಕೃಪೆಯಿಂದ ಎಲ್ಲರೂ ಕುಶಲರಾಗಿರುವರು. ನಾನು ಬಂದಿರುವುದರ ಉದ್ದೇಶವೇನೆಂದರೆ, ನಿನ್ನಿಂದ ಸೂಚಿಸಲ್ಪಟ್ಟ ಪತ್ನಿಯಲ್ಲಿ ನನಗೆ ಇವನು ಪುತ್ರನಾಗಿ ಜನಿಸಿದ್ದಾನೆ. ಅವನು ನಿನ್ನಲ್ಲಿ ಒಂದು ವಿಷಯವನ್ನು ತಿಳಿಯಲಿಕ್ಕಾಗಿ ಇಲ್ಲಿಗೆ ಬಂದಿರುವನು, ಹೀಗೆಂದು ಹೇಳಿದನು. ಕೃಷ್ಣನು, ಬಾಲಕನೇ, ನೀನು ಏನು ಕೇಳಬೇಕೆಂದಿರುವೆ? ಎಲ್ಲವನ್ನು ಕೇಳು. ನಿನ್ನ ತಂದೆಯಂತೆಯೇ ನೀನು ನನಗೆ ಅತ್ಯಂತ ಪ್ರಿಯನು, ಹೀಗೆಂದು ಹೇಳಿದನು. ಬರ್ಬರೀಕನು, ದೇವ, ನಿನಗೆ ನನ್ನ ಪ್ರಣಾಮಗಳು. ಪ್ರಪಂಚದಲ್ಲಿ ಜನಿಸಿದ ಜೀವನಿಗೆ ಯಾವುದರಿಂದ ಶ್ರೇಯಸ್ಸುಂಟಾಗುವುದು? ಕೆಲವರು ಶ್ರೇಯಸ್ಸಾಧನೆಗೆ ಧರ್ಮವನ್ನು, ಕೆಲವರು ಐಶ್ವರ್ಯವನ್ನು, ಮತ್ತೆ ಕೆಲವರು ನಿಷ್ಕಾಮ ಭೋಗವನ್ನು, ಉಳಿದವರು ಇಂದ್ರಿಯ ನಿಗ್ರಹ, ತಪಸ್ಸು, ತತ್ವ, ವಿವೇಕ, ಐಹಿಕ ಭೋಗ, ಮೋಕ್ಷ ಇವೇ ಸಾಧನಗಳೆಂದು ಅನೇಕ ವಿಧವಾಗಿ ಹೇಳುತ್ತಿರುವರು. ಹೀಗೆ ಅನೇಕ ಶ್ರೇಯಸ್ಸಾಧನಗಳನ್ನು ಜನರು ಹೇಳುತ್ತಿರುವುದರಿಂದ ನನಗೂ ನನ್ನ ಕುಲಕ್ಕೂ ನಿಶ್ಚಯವಾದ ಶ್ರೇಯಸ್ಸು ಯಾವುದೆಂಬುದನ್ನು ನೀನೇ ದಯಮಾಡಿ ತಿಳಿಸು, ಹೀಗೆಂದು ಪ್ರಾರ್ಥಿಸಿದನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.